ತಂದೆ ಕಲ್ಯಾಣೇಶ್ವರ, ಎಷ್ಟು ದಿನ ಅಂತ ಈ ನಿನ್ನ ಬಡ ಮಕ್ಕಳನ್ನು ಕಷ್ಟದ ಕಡೆಯಲ್ಲಿ ನೋಡ್ತಾ ಇದೆಯಪ್ಪ. ನನಗೋಸ್ಕರ ನನ್ನನ್ನು ಹಗಲಿರುಳೆನ್ನದೆ ಕಷ್ಟಪಡ್ತಾ ಇದ್ದೀನಿ. ಅವನ ಬಾಳಿಗೆ ಬೆಳಕಾಗಿ ಬಾರಪ್ಪ, ನಿನ್ನಲ್ಲಿ ಸೆರೆಗೊಡ್ಡಿ ಬೇಡ್ಕೋತಾ ಇದ್ದೀನಿ. ಈಗ ಬಂದೇನ? ಯಾಕಮ್ಮ ಯಾಕಮ್ಮ ನಿನ್ನ ಕಣ್ಣಲ್ಲಿ ನೀರು? ಬಡವರಾಗಿ ಹುಟ್ಟಿದ ಮೇಲೆ ಕಣ್ಣೀರಲ್ಲಿ ನೀನನ್ನ. ಒಟ್ಟಾರೆ ಬಡವರ ಮನೆಯಲ್ಲಿ ಹೆಣ್ಣಾಗಿ ಹುಟ್ಟಬಾರ್ದನ್ನ, ಹೆಣ್ಣಾಗಿ ಹುಟ್ಟಬಾರ್ದು. ಹೀಗೆ ಯಾಕೆ ಮಾತಾಡ್ತಾ ಇದೀಯಮ್ಮ? ಹೆಣ್ಣಾಗಿ ಹುಟ್ಟಬೇಕಮ್ಮ, ಹೆಣ್ಣಾಗಿ ಹುಟ್ಟಬೇಕು. ಹೆಣ್ಣು ಜಗದ ಕಣ್ಣು, ಹೆಣ್ಣು ಬಾಳಿನ ಕಣ್ಣು, ಹೆಣ್ಣು ಧರ್ಮ ದೇವತೆ ಅಂತ ಹೇಳ್ತಾರೆ. ಹೆಣ್ಣಾಗಿ ಹುಟ್ಟಬೇಕಮ್ಮ. ಆದರೆ ನನ್ನಂಥ ಕಡು ಬಡವನ ತಂಗಿಯಾಗಿ ಮಾತ್ರ ಹುಟ್ಟಬಾರ್ದಮ್ಮ. 7 ಜನ್ಮದಲ್ಲೂ ಹುಟ್ಟಬಾರ್ದಮ್ಮ. ಯಾಕೆ ನೀವು ಮಾತಾಡ್ತೀಯ? ನನ್ನಣ್ಣ ಅನ್ನದಿಂದ ಬಡವನಾದ್ರು ಗುಣದಲ್ಲಿ ನಿನ್ನ ಅಳೆಯಲು ಯಾರಿಂದ ತಾನೇ ಸಾಧ್ಯ? 7 ಜನ್ಮದಲ್ಲೂ ನಿನ್ನ ತಂಗಿಯಾಗಿ ಹುಟ್ಟಬೇಕಂತ ಪ್ರತಿನಿತ್ಯ ಭಗವಂತನ ಹತ್ರ ನಾನು ಬೇಡ್ಕೋತೀನಿ. ತಂಗಿ ಆದವಳಿಗೆ ಅಣ್ಣನಾದವನು ದುಡಿದು ತಂದು ಹಾಕಲಿಲ್ಲ ಅಂದರೆ ಧರ್ಮ ನ್ಯಾಯ ನೀತಿ ಉಳಿಯುವುದೇನಮ್ಮ? ಅಂದು ತಂದೆ ತಾಯಿ ಸಾಯುವಾಗ ನೀನು ಕೇವಲ 3 ವರ್ಷದ ಹಸು ಕೂಸು. ಆವಾಗ ತಂದೆಯವರು ಅನಾರೋಗ್ಯದಿಂದ ಬಳಲುತ್ತಿರುವಾಗ ಒಂದು ದಿನ ನನ್ನನ್ನು ಕರೆದು, ಮಗು ರಾಜು, ಇದು ನಿನ್ನ ಬೆನ್ನ ಹಿಂದೆ ಹುಟ್ಟಿ ಬಂದ ಹೆಣ್ಣು ಜೀವ. ಇದರ ಕೂದಲು ಎಳಿಗೂ ಕೊಂಕಾಗಲಾರ್ದಂಗೆ ಇವಳನ್ನು ಜೋಪಾನ ಮಾಡಿ ಇವಳಿಗೊಂದು ಉನ್ನತ ಬಾಳನ್ನು ಕಟ್ಟಿಕೊಡುವ ಜವಾಬ್ದಾರಿ ನಿನ್ನ ಸೇರಿದ್ದು ಅಂತ ನನ್ನ ಕೈಯಿಂದ ಭಾಷೆ ತೆಗೆದುಕೊಂಡು ಸತ್ತೋಗ್ಬಿಟ್ರು. ತಂದೆ ತಾಯಿಗೆ ಕೊಟ್ಟ ಆ ಭಾಷೆಯನ್ನು ಈಡೇರಿಸೋಕ್ಕೋಸ್ಕರ ನಾನು ಬಸ್ ಸ್ಟ್ಯಾಂಡ್ನಲ್ಲಿ ಹಮಾಲಿ ಮಾಡೋದು ಅಷ್ಟೇ ಏಕಮ್ಮ, ನನ್ನನ್ನು ನಾನು ಮಾರಿಕೊಳ್ಳಲು ಸಿದ್ಧನಾಗಿ ನಿಂತಿದ್ದೇನೆ. ಯಾಕನ ಈ ರೀತಿ ಮಾತಾಡ್ತೀಯ? ಅದು ಹೋಗ್ಲಿ ಬಿಡೋಣ. ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಅಕ್ಕಿ ಬೆಳೆ ಎಲ್ಲ ಖಾಲಿ ಆಗಿದೆ. ಏಕಮ್ಮ, ಮೊನ್ನೆ ತಂದು ಕೊಟ್ಟ ಅಕ್ಕಿ ಅದು ನಿನ್ನೆ ರಾತ್ರಿನೇ ಖಾಲಿ ಆಯಿತು. ಈಗ ನೀನು ಏನಾದರೂ ತಂದು ಕೊಟ್ಟ ಮೇಲೆ ನಾನು ಅಡುಗೆ ಮಾಡೋದು. ಏನು ಮಾಡಲಮ್ಮ, ಬೇಗನೆ ಮನೆಗೆ ಬರಬೇಕು. ಮನೆ ಖರ್ಚಿಗೆ ಏನಾದರೂ ಹಣ ಕೊಟ್ಟು ಹೋಗಬೇಕು ಅಂದರೆ ಈ ದಿನ ಒಂದು ಕೂಲಿನೂ ಸಿಗಲಿಲ್ವಮ್ಮ. ಬಸ್ ಬಂದು ಕೂಡಲೇ ಬಸ್ಸಿನ ಹಿಂದೆ ಓಡಿ ಹೋಗಿ ಕೂಲಿ ಇದೆ, ಹಮಾಲಿ ಇದೆ ಅಂತ ಗಂಟಲು ಹರಿಯೋವರೆಗೂ ಕೂಗಿದೆ. ಆದರೆ ಕೂಗಿ ನನ್ನ ಗಂಟಲು ಆರ್ತೇ ವಿನಃ, ಅಂಗಾಲು ಸುಡ್ತೇ ವಿನಃ 1 ಪೈಸಾ ಕೂಡ ಕೂಲಿ ಸಿಗ್ಲಿಲ್ವಮ್ಮ. ಕೂಲಿ ಸಿಗ್ಲಿಲ್ಲ. ಹಾಗಾದ್ರೆ ನಿನ್ನ ಊಟದ ಗತಿ ಏನೇನು? ನಾನೇನಮ್ಮ ಗಂಡಸು, ಎಲ್ಲಾದರೂ ಏನಾದರೂ ತಿನ್ನಬಲ್ಲೆ, ಯಾವುದಾದ್ರೂ ಗುಡಿ ಗುಂಡಾರದಲ್ಲಿ ಮನೆಗೆ ಹಾಯಾಗಿ ನಿದ್ರಿಸಬಲ್ಲೆ. ಆದರೆ ಹೆಣ್ಣಾದ ನಿನ್ನ ಪರಿಸ್ಥಿತಿ ಹೇಗಮ್ಮ? ನಾನೇನ ಮನೆಯಲ್ಲಿ ಇರುವಳು, ನೀನೇ ಹೊರಗಡೆ ದುಡಿಯುವವನು. ಮೊದಲು ನಿನ್ನ ಊಟದ ಬಗ್ಗೆ ಯೋಚನೆ ಮಾಡೋಣ. ಬಿಡಮ್ಮ, ನೀನೇನು ಚಿಂತೆ ಮಾಡಬೇಡಮ್ಮ. ಈಗಲೇ ಹೋಗಿ ನನ್ನ ಸ್ನೇಹಿತರ ಹತ್ರ ಯಾರಾದರೂ ಹತ್ರ ಸಾಲ ತೆಗೆದುಕೊಂಡು ಅಡುಗೆ ಮಾಡೋದಕ್ಕೆ ಏನಾದರೂ ತರ್ತೀನಿ. ನೀ ಚಿಂತೆ ಮಾಡಬೇಡಮ್ಮ. ಬೇಗ ಬಂದ್ಬಿಡೋಣ. ಸರಿ. ತಂದೆ ಕರುಣಾಕರ, ಈ ಬಡವರ ಕೂಗು ನಿನಗೆ ಕೇಳಿಸ್ತಾ ಇಲ್ವೇನಪ್ಪ? ಈ ಬಡವರ ಕಣ್ಣೀರು ನಿನಗೆ ಕಾಣಿಸ್ತಾ ಇಲ್ವೇನಪ್ಪ? ಈ ರೀತಿ ನಮಗೆ ಕಷ್ಟ ಕೊಡೋದಕ್ಕಿಂತ ಒಂದೇ ಸಾರಿ ನಮಗೆ ಸಾವನ್ನಾದ್ರೂ ಕೊಟ್ಟಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು, ಎಷ್ಟೋ ಚೆನ್ನಾಗಿರ್ತಿತ್ತು. ಮಾಡಿ ನಿನಗೆ ಊಟ ಕಟ್ಟಿಸ್ಕೊಂಡ್ ಬಂದಿದ್ದೀನಿ. ನಿನ್ನ ಮುಖ ನೋಡಿದ್ರೆ ಹಾಗೆ ಅನಿಸ್ತಾ ಇಲ್ಲ. ಎಲ್ಲಿ ನಾನು ಆಣೆ ಮಾಡಿ ಹೇಳಿ ಊಟ ಮಾಡಿದ್ದೀನಿ ಅಂತ? ಅದು ನನ್ನ ಆಣೆಯಾಗೂ ನಾನು ಊಟ ಮಾಡಿದ್ದೀನಮ್ಮ. ಊಟ ಮಾಡದೇ ಇದ್ರು ಊಟ ಮಾಡಿದೆ ಅಂತ ಸುಳ್ಳು ಆಣೆ ಮಾಡಿ ಬದುಕೊಂಡೆ ಆ ಬಡಜೀವಿ. ಸುಳ್ಳು ಹೇಳಲೇಬೇಕು. ಯಾಕಂದರೆ ಉಪಯುಕ್ತವಾದ ಸುಳ್ಳು ಸತ್ಯಕ್ಕಿಂತ 1000 ಪಟ್ಟು ಮೇಲೂ ಅಂತ ಹಿರಿಯರು ಹೇಳಿದ್ದಾರೆ. ಹೇಳಲೇಬೇಕು. ಈಗ ಒಂದು ವೇಳೆ ನಾನೇನಾದರೂ ಊಟ ಮಾಡಿಲ್ಲ ಅಂತ ಹೇಳಿಬಿಟ್ಟಿದ್ರೆ ತಂದು ಒಂದು ತುತ್ತು ಅನ್ನನೂ ನನಗೆ ಹಾಕಿ ನನ್ನ ತಂಗಿ ಉಪವಾಸವಾಗಿ ಮಲ್ಕೊಂಡ್ಬಿಡ್ತಿದ್ಲು. ಹೇ ದೇವ್ರೇ, ಈ ಬಡತನದಿಂದ ನಮಗೆ ಎಂದಪ್ಪ ಪಾರು? ಈ ಬಡತನ ನೀಗಿಸೋದಕ್ಕೆ
ನಿನ್ನ ಕೈಯಿಂದಲೂ ಸಾಧ್ಯ ಇಲ್ಲೇನೋ ತಂದೆ, ಸಾಧ್ಯ ಇಲ್ಲ. ಬಾರಪ್ಪ, ಒಳಗೆ ಇದ್ದೀನಿ ಬಾ. ಏನು ಮರೆ ಊಟ ಮಾಡ್ತಂತ ಹೇಳಿದೆ ಅಂತ ಊಟಕ್ಕೆ ಆರ್ಡರ್ ಕೊಟ್ಟು ಬಂದಿನಿ, ತಾಟ್ ಸಮೇತ ತೊಗೊಂಬಂತಲ್ಲ ಮನೆಗೆ. ಯಾಕ ಸ್ವಲ್ಪ ನಿಧಾನವಾಗಿ ಮಾತಾಡಪ್ಪ. ಯಾಕಪ್ಪ? ಒಳಗಡೆ ನನ್ನ ತಂಗಿ ಊಟ ಮಾಡ್ತಾ ಇದ್ದಾಳೆ. ಅಂದ್ರೇನು ನಿಮ್ಮ ತಂಗಿ ಊಟ ಮಾಡ್ಬೇಕಾರೆ ನಾ ಯಾರು ಮಾತಾಡಬಾರ್ದ ಏನು? ಏನಿಲ್ಲಪ್ಪ. ಮತ್ತೆ ಹೆಂಗಪ್ಪ? ಅದು ಅಲ್ಲೋ, ಮತ್ತೆ ನೀನು ಊಟ ಮಾಡಿದ್ದಿಲ್ಲ ಅಣ್ಣ, ನೀವು ಊಟ ಮಾಡಿಯೋ ಇಲ್ಲ ಅಂತ ನಿನ್ನ ತಂಗಿ ಕೇಳಿಲ್ಲ ನಿನಗೆ? ಕೇಳುದಷ್ಟೇ ಯಾಕಪ್ಪ, ನಾನೇ ಅವಳ ಬಾಳಿನ ದೇವರು ಅಂತ ಭಾವಿಸುವ ನನ್ನ ತಂಗಿ ನನಗೆ ಊಟ ಮಾಡಿದ್ಯಾ ಅಂತ ಆಣಿ ಕೂಡ ಮಾಡಿಸ್ಕೊಂಡ್ಬಿಟ್ಲು ಕಣು. ಅದಕ್ಕೆ ತಾವೇನು ಮಾಡಿದ್ರು? ಏನು ಮಾಡೋಕ್ಕಾಗುತ್ತೋ, ಊಟ ಮಾಡದೆ ಹೋದ್ರು ನನ್ನ ತಂಗಿ ಉಪವಾಸ ಮಲಗ್ತಾಳಲ್ಲ ಅಂತ ಸುಳ್ಳು ಆಣೆ ಮಾಡಿಬಿಟ್ಟೆ ಕಣು. ಊಟ ಮಾಡದಿದ್ರೆ ಊಟ ಮಾಡಿದೀನಿ ಅಂತ ಯಾಕಂದ್ರೆ ಸುಳ್ಳು ಹೇಳು. ಎಂತ ಅಣ್ಣ ತಂಗಿ ನೀವು ಅಂತೀನಿ ನಾನು. ನಿಮ್ಮ ನೋಡೇ ಪಿಕ್ಚರ್ ತೆಗೆದಿರ್ಬೇಕು. ತೌರಿ ಬಾ ತಂಗಿ, ಅಣ್ಣ ಬಿಟ್ಟು ಏನಿವೆಲ್ಲ. ಅಲ್ಲೋ ರಾಜ, ನಾನು ನೀನು ಎಂಥ ದೋಸ್ತರು, ಇನ್ನೊಂದು ಊಟ ಎಕ್ಸ್ಟ್ರಾ ಬೇಕಾಗಿತ್ತು ಅಂತಂದು ಹೇಳಿ ನಾ ಕೊಡ್ಸಕ್ಕೆ ಒಲ್ಲೆತ್ತಿದ್ದೆ ನಿನಗೆ. ಅಲ್ಲಪ್ಪ, ಈಗಾಗಲೇ ತುಂಬಾ ಸಹಾಯ ಮಾಡಿದ್ಯಾ, ಎಷ್ಟಂತ ನೀನು ಕಾಣಬೇಕು. ಇಲ್ಲೇ ತಪ್ಪು ತಗೊಂಡಿದ್ದೇನೆ. ನಾ ಯಾರು? ಗೌಡ್ರ ಮನೆ ಡ್ರೈವರ್ ಅದೀನಿ ನಾನು. 10 ಲೀಟರ್ ಡೀಸೆಲ್ ಹಾಕ್ಸಂತ ಕೊಟ್ಟಿರ್ತಾರೆ, 5 ಲೀಟರ್ ಅದಕ್ಕೆ ಹಾಕಿಸ್ತೀನಿ, 5 ಲೀಟರ್ ನಾ ಹಾತ್ಕೊಂಡಿರ್ತೀನಿ. ಅದ್ರಾಗ 2.5 ಲೀಟರ್ ನಿಮಗೆ ಕೊಟ್ಟರೆ ನನಗೆ ಹಾಳಾಗೋದಾಯ್ತು. ಇದು ಕಳತನ ಮಾಡೋದು ತಪ್ಪಲ್ಲ. ಯಾರು? ಅವ್ರು ಕಳ್ತನ ಮಾಡಿ ಅಲ್ಲಿ ಹೋಗಿರ್ತಾರೆ. ಅವ್ರು ಆಡು ತೊಗೊಂತಾರೆ, ನಾವು ಸ್ವಲ್ಪ ತೊಗೊತೀವಿ ಅಷ್ಟೇ. ಅದಕ್ಕೇನು ಸಂಬಂಧ ಇಲ್ಲ ಅದು. ನೋಡಿ ಎಲ್ಲ ಅನ್ನ ಚೆಲ್ಲೇ ಬಿಟ್ಟು ಹೆಣ್ಮಗಳು. ಇದು ಬಿರಿಯಾನಿ ತಿಂತೀರನ್ನು? ಬ್ಯಾಡ ಬಿಡು, ನೀ ಏನು ತಿನ್ನಿಸ್ತೀನಿ ಬಾ. ಬಾ ಯವ್ವ, ಬರ್ತೀನಿ ನಾನು. ಆ ತಾಟ